ಬೈಕ್ ಮೇಲೆ ಕೂತು ಮೊಬೈಲ್ ನೋಡೋರು ಈ ಸ್ಟೋರಿಯನ್ನು ನೋಡಲೇಬೇಕು. ನೀವೇನಾದರೂ ಹಾಗೆ ಮಾಡಿದರೆ ನಿಮ್ಮ ಫೋನು ಖಂಡಿತವಾಗ್ಲೂ ಹೋಗುತ್ತೆ. ನೋಡುತ್ತಿದ್ದಂತೆಯೇ ಫೋನ್ ಸೀಸ್ ಆಗುತ್ತೆ. ಎಚ್ಚರ, ನೀವು ಹಾಗೆ ಫೋನ್ ನೋಡ್ತಿದ್ದಾಗಲೇ ಪೊಲೀಸರು ಬಂದರೆ ಗೋವಿಂದ. ಕ್ಷಣಾರ್ಧದಲ್ಲೇ ಫೋನನ್ನು ಪೊಲೀಸರ ಕೈಗೆ ಹೋಗುತ್ತೆ, ಜೊತೆಗೆ ಮೊಬೈಲ್ ಕೂಡ ಸೀಸ್ ಆಗುತ್ತೆ. ಒಮ್ಮೆ ಪೊಲೀಸರ ಕೈಗೆ ಫೋನ್ ಹೋದರೆ ಮತ್ತೆ ಖಂಡಿತವಾಗ್ಲೂ ವಾಪಸ್ ಬರಲ್ಲ. ಬೈಕ್ ಮೇಲೆ ಕೂತು ಮೊಬೈಲ್ ನೋಡ್ತಿದ್ರೆ ಸೀಸ್ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು. ಫ್ರೀಡಮ್ ಟಿವಿಗೆ ಸಿಕ್ಕಿದೆ ಪೊಲೀಸರ ಸ್ಫೋಟಕ ವಿಡಿಯೋ. ನೀವೇನಾದರೂ ಫೋನ್ ನೋಡೋದಾದರೆ ಬೈಕ್ ಮೇಲೆ ಕೂರಬೇಡಿ, ಎಲ್ಲಾದರೂ ಪಕ್ಕದಲ್ಲಿ ಕುಳಿತು ನೀವು ಫೋನನ್ನು ನೋಡ್ಕೊಳ್ಳಿ. ಹಾಗಾದರೆ ಬೈಕ್ ಮೇಲೆ ಕೂತು ಫೋನ್ ನೋಡೋದೇ ತಪ್ಪ? ಹೌದು ಅಂತಾರೆ ಹುಬ್ಬಳ್ಳಿಯ ಧಾರವಾಡ ಪೊಲೀಸರು. ಬೈಕ್ ಮೇಲೆ ಕೂತು ಫೋನ್ ನೋಡ್ತಿದ್ದವನಿಗೆ ಈಗ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಮೊಬೈಲ್ ನೋಡ್ತಾ ಇದ್ದವನ ಫೋನನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಫೋನ್ ಸೀಸ್ ಮಾಡಲು ಆದೇಶಿಸಿದ ಪೊಲೀಸ್ ಕಮಿಷನರ್, ಯಾರು ಪೊಲೀಸ್ ಕಮಿಷನರ್ ಅಂತೀರಾ? ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾಗಿರುವಂತಹ ಶಶಿಕುಮಾರ್ ಅವರು ಈ ಆದೇಶವನ್ನು ಕೊಟ್ಟಿರುವಂತಹದ್ದು. ಆಯುಕ್ತರ ಆದೇಶ ಪಾಲಿಸಿದ ಪೊಲೀಸ್ ಸಿಬ್ಬಂದಿ ಖಡಕ್ ಕಾಫ್ಗೆ ಅವರ ಒಂದು ನಡೆಗೆ ಕಂಗೆಟ್ಟಂತಹ ಯುವಕ ಫೋನ್ ವಾಪಸ್ ಕೊಡುವಂತೆ ಅಂಗಲಾಚಿದ್ರೂ ಕೂಡ ಕೊಡಲಿಲ್ವಂತೆ. ಫ್ರೀಡಮ್ ಟಿವಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸರ ವಿಡಿಯೋ ಕೂಡ ಇದೆ, ಅದನ್ನು ನೀವು ಕೂಡ ನೋಡ್ಕೊಂಬನ್ನಿ. ಬೈಕ್ ಮೇಲೆ ಕೂತು ಫೋನ್ ನೋಡಿದ್ದೇ ತಪ್ಪಾಯ್ತಾ? ಬೈಕ್ ಮೇಲೆ ಕೂತು ಫೋನ್ ನೋಡಿದ್ದಕ್ಕೆ ಏನಾಗಿ ಬಿಡ್ತು? ಅಮಾಯಕ ಹುಡುಗನ ಮೇಲೆ ಕಾಕಿ ದರ್ಪ ಸರಿನ? ಫೋನ್ ನೋಡಿದ್ದೇ ಪರಮ ಅಪರಾಧವಾಗಿ ಬಿಡ್ತಾ? ಯುವಕನ ಫೋನ್ ಸೀಸ್ ಮಾಡಲು ಅವನೇನು ಮಾಡಿದ್ದ? ಅವನ ಫೋನ್ನಲ್ಲಿ ಫೋರ್ಸ್ ಕೊಡೋ ಸ್ವತಂತ್ರವೂ ಕೂಡ ಇಲ್ವಾ? ಪೊಲೀಸರು ವ್ಯಕ್ತಿಯ ಸ್ವಾತಂತ್ರ್ಯ ಕಸಿದುಕೊಂಡಂತೆ ಆಗಿಲ್ವಾ? ನೀವು ನೋಡ್ತಾ ಇರ್ಬೋದು, ಶಶಿಕುಮಾರ್ ಅವರು ಬೆಂಗಳೂರಿನಲ್ಲಿ DCP ಆಗಿದ್ದಂಥವರು. ಅದಾದ ನಂತರ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಕಮಿಷನರ್ ಆಗಿ ಕೆಲಸ ಮಾಡ್ತಿರುವಂತಹ ಅಧಿಕಾರಿ. ಬೆಂಗಳೂರಿನಲ್ಲಿ ಸುಮಾರು ಒಂದು 20-25 ಎನ್ಕೌಂಟರನ್ನು ಮಾಡಿದಂತಹ ಕೀರ್ತಿ ಶಶಿಕುಮಾರ್ ಅವರಿಗೆ ಸಲ್ಲುತ್ತೆ. ನಾರ್ತ್ DCP ಆಗಿದ್ದರು. ನಾರ್ತ್ DCP ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ರೌಡಿಗಳನ್ನು ಮಟ್ಟ ಹಾಕುವಂತಹ ಒಂದು ಕೆಲಸಕ್ಕೆ ಶಶಿಕುಮಾರ್ ಅವರು ಹೋಗಿದ್ದರು. ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಈಗ ಕಮಿಷನರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಆ ಯುವಕ ಬೈಕ್ ಮೇಲೆ ಕೂತ್ಕೊಂಡು ಮೊಬೈಲ್ನಲ್ಲಿ ಮಾತನಾಡ್ತಿರ್ತಾನೆ. ಸೊ ಆ ಒಂದು ಸಂದರ್ಭದಲ್ಲಿ ಕಮಿಷನರ್ ಶಶಿಕುಮಾರ್ ಕೂಡ ಬರ್ತಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸರೇ, ನೀವು ಮಾಡಿದ್ದು ಎಷ್ಟು ಸರಿ? ಬೈಕ್ ಮೇಲೆ ಕೂತು ಫೋನ್ ನೋಡಿದ್ದೇ ತಪ್ಪಾದರೆ ಬೇರೆಲ್ಲ ಅಪರಾಧ ಕೃತ್ಯಗಳನ್ನು ನೀವೇನಂತೀರಿ? ಮಾಡಬಾರದನ್ನು ಮಾಡುವವರನ್ನು ನೀವೇನು ಮಾಡ್ತೀರಿ? ಅಮಾಯಕರ ಮೇಲೆ ದರ್ಪ ಮೆರೆಯೋದೇ ನಿಮ್ಮ ಸೇವೆಯಾ? ಇದು ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಫ್ರೀಡಮ್ ಟಿವಿಯ ಪ್ರಶ್ನೆಗಳು. ನಿಮ್ಮ ಕೈಲಾದರೆ ಸಮಾಜಘಾತುಕರನ್ನು ಮಟ್ಟ ಹಾಕಿ ಉತ್ತಮ ಸಮಾಜ ನಿರ್ಮಿಸಿ ಜನರಿಗೆ ನೆಮ್ಮದಿ ನೀಡಿ. ಫೋನ್ ನೋಡಿದ್ದನ್ನೇ ನೆಪವಾಗಿಸಿ ಕಾನೂನು ಮುರಿಬೇಡಿ. ಫ್ರೀಡಮ್ ಟಿವಿ ನೇರವಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸರನ್ನ ಪ್ರಶ್ನೆ ಮಾಡ್ತಾ ಇದೆ. ಆ ಅಮಾಯಕ ಹುಡುಗನಿಗೆ ನೀವು ಯಾಕೆ ಈ ರೀತಿಯಾಗಿ ತೊಂದರೆ ಮಾಡ್ತೀರಾ? ಆಯ್ತು, ಏನೋ ಕೂತ್ಕೊಂಡಿದ್ದಾನೆ, ನೀವು ಬರೋ ಸಂದರ್ಭದಲ್ಲಿ ಅವನು ಬೈಕ್ ಮೇಲೆ ಕೂತ್ಕೊಂಡಿದ್ದ ಅನಿಸುತ್ತೆ ಮೋಸ್ಟ್ಲಿ. ಅದನ್ನು ನೀವು ನೋಡಿ ಅವನಿಂದ ಮೊಬೈಲನ್ನು ಕಸಿದುಕೊಂಡು ಒಂದಷ್ಟು ಬುದ್ಧಿವಾದ ಹೇಳಿ ಕಳಿಸಿದರೆ ಸಾಕಾಯಿತು. ಆದರೆ ಮೊಬೈಲನ್ನು ಕಿತ್ಕೊಂಡು ನೀವು ಅವನನ್ನು ಸೈಡ್ಗೆ ಕಳಿಸಿ ನೀವು ಮುಂದೆ ಹೋಗ್ತಿರೋದು, ಇದು ಎಲ್ಲ ಒಂದು ಕಡೆ ಒಂದಷ್ಟು ಆ ಅಮಾಯಕ ಹುಡುಗನ ಮೇಲೆ ಒಂದಷ್ಟು ದರ್ಪವನ್ನು ತೋರಿಸಿಬಿಟ್ರ ಅನ್ನೋ ಒಂದಷ್ಟು ವಿಚಾರಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥದ್ದು. ಇವರ ಈ ಒಂದು ನಡೆಗೆ ಎಲ್ಲರೂ ಕೂಡ ಗರಂ ಆಗಿರುವಂಥದ್ದು. ಯಾಕೆ ಈ ರೀತಿಯಾಗಿ ಮಾಡಿದ್ರಿ?
ಈತ ಈ ಹುಡುಗ ಫೋನಲ್ಲಿ ಮಾತಾಡ್ದ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವನ ಫೋನನ್ನು ಕಿತ್ಕೊಂಡ್ರಿ. ಅದೇ ರೀತಿ ಸೌಜನ್ಯ ಅವರ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಆ ಹತ್ಯೆ ಪ್ರಕರಣ ಇಡೀ ಜಗಜ್ಜಾಹೀರಾಗಿರುವಂಥದ್ದು. ಆ ಪ್ರಕರಣ ಯಾವ ರೀತಿಯಾಗಿದೆ ಅಂತೇಳಿ ಎಲ್ಲರಿಗೂ ಕೂಡ ಗೊತ್ತಿರೋದು. ನಿಜವಾಗ್ಲೂ ತಪ್ಪಿತಸ್ಥ ಆರೋಪಿಗಳಿಗೆ ಶಿಕ್ಷೆ ಆಗಿದೆಯಾ ಆ ಪ್ರಕರಣದಲ್ಲಿ? ಎಸ್, ಅದು ಗೊತ್ತಿಲ್ಲ. ಖಂಡಿತವಾಗಲೂ ಪೊಲೀಸರು ಇಂತಹ ವಿಚಾರಗಳಲ್ಲಿ ಈ ರೀತಿಯಾಗಿ ಮಾಡೋದನ್ನು ಬಿಟ್ಟು ಅಂತಹ ಸೆನ್ಸಿಟಿವ್ ಕೇಸ್ಗಳನ್ನು ತುಂಬ ಅದ್ಭುತವಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕಾಮನ್ ಆಗಿ ಇವರು ಈ ರೀತಿಯಾಗಿ ನಡೆದುಕೊಳ್ಳೋದು ಮುಖ್ಯ ಅಲ್ಲ. ಸೌಜನ್ಯ ಅಂತಹ ಒಂದು ಪ್ರಕರಣಗಳಲ್ಲಿ ತುಂಬ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಆಗ ಮಾತ್ರ ಎಲ್ಲೋ ಒಂದು ಕಡೆ ನಮ್ಮ ಪೊಲೀಸರು ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ನಿಮಗೆ ಶಹವಾಶ್ಗಿರಿಯನ್ನು ಕೊಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.